ಸಮಸ್ಯೆ ಇದ್ರೆ ಏನೇ ಒಂದು ಟ್ರೀಟ್ಮೆಂಟ್ ಬೇಕಾದ್ರೂ ನಾವು ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಉತ್ತರ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗ್ಬೇಕು. ಒಳ್ಳೊಳ್ಳೆ ಆಸ್ಪತ್ರೆ ಇರೋದು ಸಹ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲೇ. ಇಲ್ಲ ಒಂದು ಒಳ್ಳೆ ಆಸ್ಪತ್ರೆ ಬೇಕು ಅಂತ ಸುಮಾರು ಹೋರಾಟಗಳನ್ನ ಮಾಡ್ಕೊಂಡು ಬಂದಿದೀವಿ. ಈ ಹೋರಾಟಕ್ಕೆ ಯಾವಾಗ ಜಯ ಸಿಗುತ್ತೆ ಅಂತ ನಮಗಂತೂ ಗೊತ್ತಿಲ್ಲ. ಈ ಸಲಿಯೂ ಸಮೇತ ನಮ್ಮ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವು ಕಂಡಿದೆ. ಈ ಗೆಲುವು ಒಂದು ಆಸ್ಪತ್ರೆ ಆಗ್ಲಿ, ಒಂದ್ ಒಳ್ಳೆ ವಿದ್ಯಾಭ್ಯಾಸದ ಒಂದು ಕಾಲೇಜ್ ಆಗ್ಲಿ ಆಗುತ್ತಾ ಅಂತ ನಾವೆಲ್ಲ ಕಾದು ನೋಡ್ಬೇಕಂತ ಒಂದು ಅವಕಾಶ ನಮಗೆ ಸಿಕ್ಕಿದೆ. ನೋಡೋಣ ಎಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತಾನೆ ಇರುತ್ತೆ. ಎಲ್ಲಿವರೆಗೂ ನಮ್ಮ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದ್ ಒಳ್ಳೆ ಆಸ್ಪತ್ರೆ ಯಾವಾಗ ಬರುತ್ತಾ ಅಂತ ನಾವೆಲ್ಲ ಕಾಯ್ತಾ ಇದೀವಿ. ಇವತ್ತು ಈ ಏನು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಇದೆ, ಇದು ಸಂಘ ಸಂಸ್ಥೆಗಳು ನಡೆಸಬೇಕಾಗಿದ್ದಲ್ಲ. ನಮ್ಮ ಆಳುವ ಸರ್ಕಾರಗಳು, ಇಲ್ಲಿಯ ಜನಪ್ರತಿನಿಧಿಗಳು ನಡೆಸಬೇಕಾದಂತ ಕಾರ್ಯವನ್ನ ಸಂಘ ಸಂಸ್ಥೆಗಳು ನಡೆಸ್ತಾ ಇದಾವಲ್ಲ, ಅದಕ್ಕೆ ನಾನು ಸಲ್ಯೂಟ್ ಹೇಳ್ತೇನೆ. ಯಾಕಂದ್ರೆ ಇಂಥ ಕಾರ್ಯಗಳು ನಾವು ಯಾವುದೇ ಜಾತಿ, ಧರ್ಮ, ವರ್ಣ, ವರ್ಗ, ಪಕ್ಷ, ಸಂಘಟನೆ ಯಾವುದು ನೋಡ್ದಲೆ ಎಲ್ರಿಗೂ ಉಪಕಾರ ಆಗುವಂತ ಕೆಲಸ, ಇದು ಸಮಾಜ ಕಟ್ಟುವಂತ ಕೆಲಸ. ಹಾಗಾಗಿ ನಾನು ತುಂಬಾ ಖುಷಿಯಿಂದ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮದ ಆಯೋಜಕರು ಯಾರಿದ್ದಾರಲ್ಲ, ಅವರಿಗೆ ಅದಕ್ಕೆ ತಕ್ಕ ಪ್ರತಿಫಲವನ್ನು ಆ ಸೃಷ್ಟಿಕರ್ತ ನೀಡಲಿ ಅಂತ ನಾನು ಪ್ರಾರ್ಥನೆ ಕೂಡ ಮಾಡ್ತೇನೆ. ಯಾಕಂದ್ರೆ ಇವತ್ತು ಹೊಸ ಯುಗದಲ್ಲಿ ಆರೋಗ್ಯ ಎಂಬುದು ಗಗನ ಕುಸುಮ ಆಗಿದೆ. ಯಾವ್ದಾದ್ರು ಹಾಸ್ಪಿಟ್ಲ್ ಒಳಗಡೆ ನೀವು ನುಗ್ಗಿದ್ರೆ ನಿಮ್ಮ ಮನೆ, ಮಠ, ಜಮೀನು, ಆಸ್ತಿ ಎಲ್ಲವನ್ನು ಮಾರ್ಕೊಂಡೇ ಹೊರಗೆ ಬರಬೇಕು. ಇಲ್ಲಾಂದ್ರೆ ನಿಮಗೆ ಬಾಡಿನೂ ಕೂಡ ಸಿಗಲ್ಲ. ಇವತ್ತು ಒಂದೇ ಸೂರಿನಲ್ಲಿ ECG ಸಿಸ್ಟಮ್ ಆಗಿರ್ಬೋದು, ಇಕೋ ಟೆಸ್ಟ್ ಆಗಿರ್ಬೋದು, ಐ ಗ್ಲಾಸ್ ಆಗಿರ್ಬೋದು, ಮತ್ತೆ ಬೇಸಿಕ್ BP, ಶುಗರ್, ಹೃದ್ರೋಗದ ಚೆಕಿಂಗ್ ಆಗಿರ್ಬೋದು, ಎಲ್ಲವನ್ನು ಮಾಡೋದು ಮಾತ್ರ ಅಲ್ಲ, ಏನಾದ್ರೂ ಅಡ್ವಾನ್ಸ್ಡ್ ಅವರಿಗೆ ಟ್ರೀಟ್ಮೆಂಟ್ ಬೇಕಂದ್ರೆ ನೆಕ್ಸ್ಟ್ ಆಸ್ಪತ್ರೆಗೂ ರೆಫರ್ ಮಾಡಿ ಮಾಡಿಸ್ಕೊಡುವಂತ ಮಹತ್ ಕಾರ್ಯ ಇವತ್ತು ಗೋಲ್ಡನ್ ಪ್ಯಾಲೇಸ್ ನಲ್ಲಿ ನೂರುಲ್ಲಾ ಅಭಿಮಾನಿಗಳ ಬಳಗ ಮತ್ತು ಬಾಬುದಾರ್ ಅವರ ಒಂದು ನೇತೃತ್ವದಲ್ಲಿ ಇದು ಏನು ಆರ್ಗನೈಸ್ ಮಾಡಿದ್ದಾರೆ. ನಿಜವಾಗ್ಲೂ ಇದು ಮಹತ್ತರವಾದ ಕಾರ್ಯ. ಇಂಥ ಕಾರ್ಯಗಳು ಹೆಚ್ಚೆಚ್ಚಾಗಬೇಕು. ಇದು ಒಂದು ಸಂಘಟನೆ ಮಾತ್ರ ಅಲ್ಲ, ಎಲ್ಲರೂ ಇಂಥ ಕಾರ್ಯಗಳನ್ನು ಮಾಡಬೇಕು. ಮತ್ತು ಇಲ್ಲಿ ಬಂದಿದ್ದಂತಹ ಪೇಷಂಟ್ಗಳಾಗಿರ್ಬೋದು, ರೋಗಿಗಳಾಗಿರ್ಬೋದು, ಅವರಿಗೆ ನಾನು ಒಂದು ಉದ್ದೇಶವನ್ನು ಮಾತಾಡಿ ಒಂದು ಕಿವಿ ಮಾತನ್ನ ಹೇಳಿದ್ದಾನೆ. ಇನ್ನು ಮುಂದೆ ಇಂತಹ ಫ್ರೀ ಹೆಲ್ತ್ ಕ್ಯಾಂಪ್ ಅಲ್ಲಿ ನೀವು ಮಾತ್ರ ಅಲ್ಲ, ನಿಮ್ಮ ಕುಟುಂಬದವರು ಯಾರು ಬರಬಾರ್ದು. ಬರಬಾರ್ದು ಅಂದ್ರೆ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗ್ಬೇಕು, ನಿಮ್ಮ ಫುಡ್ ಸ್ಟೈಲ್ ಚೇಂಜ್ ಆಗ್ಬೇಕು. ಆರೋಗ್ಯವಂತ ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ಜಿಂಕ್ ಫುಡ್ ಗಳನ್ನ ನಾವು ತೊರಿಬೇಕು. ಮೈದಾದ ಏನು ಪ್ರಾಡಕ್ಟ್ಗಳಿರ್ತವೆ, ಪದಾರ್ಥಗಳು, ಅದನ್ನ ನೀವು ತೆಗೆಸಿದ್ರೆ ಅರ್ಧ ಆರೋಗ್ಯವನ್ನು ಕಾಪಾಡ್ಕೊಳ್ತೀರಾ. ಪಿಜ್ಜಾ ಇರ್ಬೋದು, ಬರ್ಗರ್ ಇರ್ಬೋದು, ಗೋಬಿ ಮಂಚೂರಿ ಇರ್ಬೋದು, ಬೇಕರಿ ಐಟಮ್ಸ್ ಇರ್ಬೋದು, ಅದೆಲ್ಲವೂ ನಿಮ್ಮ ಲೈಫ್ ಸ್ಟೈಲ್ ಮಾಡ್ಕೊಳ್ಬೇಡಿ. ಅದು ನಾಲಿಗೆಯ ರುಚಿ ಮಾತ್ರ. ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳುವಂಥದ್ದು ನಿಮ್ಮ ಜವಾಬ್ದಾರಿ. ಇಂತಹ ಫ್ರೀ ಹೆಲ್ತ್ ಕ್ಯಾಂಪಿಗೆ ಬರುವ ಮುಖಾಂತರ ಮುಂದಿನ ನಿಮ್ಮ ಆರೋಗ್ಯದಲ್ಲೂ ಸುಧಾರಣೆಯಾಗಿ ನಿಮ್ಮ ಮೊಹಲ್ಲಾ, ನಿಮ್ಮ ಗಲ್ಲಿ, ನಿಮ್ಮ ಪ್ರದೇಶದಲ್ಲಿ ಏನು ಸ್ವಚ್ಛತೆ ಬಗ್ಗೆಯೂ ಕೂಡ ನೀವು ಜಾಗೃತಿ ವಹಿಸಿ ಅಂತ ನಾವು ಸಂದೇಶವನ್ನು ಕೊಟ್ಟಿದ್ದೇವೆ. ನಾವು ಬಡವರ ಸೇವೆ ಮಾಡ್ಬೇಕಂತೇಳಿ ಹೆಲ್ತ್ ಕ್ಯಾಂಪ್ ಅನ್ನು ಹಾಕಿದ್ದೀವಿ. ಇದಕ್ಕೆಲ್ಲ ನಮಗೆ ಸಪೋರ್ಟ್ ಮಾಡಿರೋದು ನಮ್ಮ ಬಾಬು ಅಣ್ಣ ಮತ್ತು ಯೂಸುಫ್ ಅಣ್ಣ, ಇವರೆಲ್ಲ ನನ್ನ ಜೊತೆ ಪ್ರತಿ ಟೈಮಲ್ಲೂ ಹೆಗ್ಲು ಕೊಟ್ಬಿಟ್ಟು, ಮತ್ತು ನಮ್ಮ ದಾದುಪೀರಣ್ಣನು ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಈ ಕಲ್ಯಾಣ ಮಂಟಪದವರು ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಇದು ನಾವು ಮಾಡೋ ಉದ್ದೇಶ ಏನಪ್ಪ ಅಂದರೆ, ಕೆಲವೊಂದು ಜನ
ಲಕ್ಷ ಗಂಟಲೆ ದುಡ್ಡು ಕೊಟ್ಟು ಅಲ್ಲಿ ಹೋಗಿ ಆಪರೇಷನ್ ಮಾಡಿಸ್ಕೊಳಕ್ಕೂ ಆಗ್ತಾಯಿಲ್ಲ, ಮತ್ತು ಅವ್ರು ಚಿಕಿತ್ಸೆನೂ ಪಡ್ಕೊಳಕ್ಕೂ ಆಗ್ತಾಯಿಲ್ಲ. ಹಾಗಾಗಿ ನಮ್ಮ ಕಡೆಯಿಂದ ಏನಾಗ್ತಾ ಇದೆಯೋ ನಾವು ಬೆಂಗಳೂರು ದತ್ತಾತ್ರೇಯ ಹಾಸ್ಪಿಟ್ಲ್ ಅವ್ರಿಗೆ ಹೇಳಿ ಪ್ರತಿಯೊಂದಕ್ಕೆ ನಾವು ಔಷಧಿ ಮತ್ತು ಆಪರೇಷನ್ಗೆಲ್ಲ ವ್ಯವಸ್ಥೆ ಮಾಡಿದ್ವಿ. ಅದನ್ನು ಜನ ಉಪಯೋಗಿಸ್ಕೊಳ್ಳಿ ಅಂತೇಳಿ ನಾವು ಮಾಡ್ತಾ ಇದೀವಿ ಸರ್. ಇದ್ರದ್ದು ಖರ್ಚು ಆಮೇಲೆ ಮೆಡಿಷನ್ನು ಇದ್ರದ್ದು ವ್ಯವಸ್ಥೆ ಎಲ್ಲ ತಾವು ಯಾವ ಥರ ಮಾಡ್ತಾ ಇದ್ದೀರಾ ಸರ್? ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮೆಡಿಷನ್ ಎಲ್ಲ ಆಸ್ಪತ್ರೆ ಅವ್ರಿಗೆ ನಾವು ಮಾತಾಡಿದ್ದಕ್ಕೆ ಅವ್ರು ಏನಂದ್ರು, ನಾವು ಮೆಡಿಷನ್ ಎಲ್ಲ ಫ್ರೀ ಕೊಡ್ತೀವಿ, ಮತ್ತು ಆಪ್ರೇಷನಿಂದ ಏನಿದೆಯಲ್ಲ ಇಲ್ಲಿಂದ ಕರ್ಕೊಂಡೋಗಿ ಕರ್ಕೊಂಬರೋದೆಲ್ಲ ವ್ಯವಸ್ಥೆ ಫ್ರೀನೂ ನಾವು ವ್ಯವಸ್ಥೆ ಮಾಡಿದ್ವಿ. ಮತ್ತು ಏನೊಂದು 1000-2000 ಅಂತ ಹೇಳ್ಬಿಟ್ಟು ಅದು MLA ರೆಫರ್ ಲೆಟರ್ ಅಂತ ಅಂದ್ಬಿಟ್ಟು ಒಂದು ಲೆಟ್ರ್ ಬರುತ್ತೆ. ಅದಕ್ಕೊಂತ 1000 ರೂಪಾಯಿ 2000 ರೂಪಾಯಿ ತಗೊಂತಾರೆ ಅಷ್ಟೇ. ಮಿಕ್ಕಿದೆಲ್ಲ ಏನೇ ಇದ್ರು, ಎಷ್ಟೇ ದೊಡ್ಡ ಆಪರೇಷನ್ ಇದ್ರು ಕೂಡ ಉಚಿತವಾಗಿ ಮಾಡ್ತಾ ಇದೀವಿ ಸರ್. ತಾವು ಈ ತರ ಹಲವಾರು ಕಾರ್ಯಕ್ರಮಗಳು ತಾವು ಮಾಡ್ತಾ ಇದ್ದೀರಾ. ಈ ಬಡವರಿಗೆ ಬುಕ್ ನಡ್ಸು ವಿತರಣೆ ಮಾಡೋದು, ಈ ಆರೋಗ್ಯ ತಪಾಸಣೆ ಕಾರ್ಯಕ್ರಮಗಳು, ಈ ತರ ಹಲವಾರು ಕಾರ್ಯಕ್ರಮಗಳು ತಮ್ಮ ಅಭಿಮಾನಿ ಬಳಗದಿಂದ ತಾವು ಮಾಡ್ತಾ ಇದ್ದೀರಾ. ಇದರ ಉದ್ದೇಶ ಏನು? ತಾವೇನಾದ್ರೂ ಮುಂದಿನ ರಾಜಕೀಯಕ್ಕೆ ಏನಾದ್ರು ಇದು ಹೋಗಕ್ಕೆ ಏನಾದ್ರು ತಾವು ವ್ಯವಸ್ಥೆ ಮಾಡ್ಕೊಂತ ಇದ್ರು ಏನೋ? ಅಲ್ಪಸಂಖ್ಯಾತರಲ್ಲಿ ನಾನು ಒಬ್ಬ ದೊಡ್ಡ ಮುಖಂಡ ಆಗಿ ಕಾಣಿಸ್ಕೋಬೇಕಂತ ಏನಾದ್ರು ತಾವು ಒಂದು ವ್ಯವಸ್ಥೆ ಮಾಡ್ಕೊಂತ ಇದ್ರು? ಏನಿದ್ರು? ಇಲ್ಲ ಸರ್, ಇದು ನೀವು ಕೇಳಿರೋದು ಮತ್ತೆ ನೀವು ಥಿಂಕ್ ಮಾಡಿರೋದು ಇದು ತಪ್ಪು. ಆಕ್ಚುಲಿ ನನಗೆ ರಾಜಕೀಯ ಅನ್ನೋದು ಇಷ್ಟ ಇಲ್ಲ. ಏನಪ್ಪಾ ಅಂದ್ರೆ ನಮ್ಮಪ್ಪ ಆಗ್ಲಿ ನಮ್ಮಮ್ಮ ಆಗ್ಲಿ ಒಂದು ಮಾತು ಹೇಳಿದ್ರು, ಜೀವ ಇರೋವರೆಗೂ ನಿನ್ನ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ಸಮಾಜಕ್ಕಾಗ್ಲಿ ಬಡ ಜನಕ್ಕಾಗ್ಲಿ ಒಂದು ಒಳ್ಳೇದು ಮಾಡು ಅಂತೇಳಿ. ಯಾಕಂದ್ರೆ ನಾನು ಮುಂಚೆ ಮಾಡಬಾರ್ದೆಲ್ಲ ಕೆಲಸ ಮಾಡಿದ್ದೀನಿ, ಒಳ್ಳೇದನ್ನು ಮಾಡಿದ್ದೀನಿ, ಕೆಟ್ಟದನ್ನು ಮಾಡಿದ್ದೀನಿ. ಅದನ್ನ ಪಾಪ ಹೋಗ್ಲಿ, ಮತ್ತೆ ನನ್ನ ಕೈಯಿಂದ ಎಷ್ಟಾಗುತ್ತೆ ಅಂದ್ರೆ ನಾವೇನು ಇದ್ದವರಲ್ಲ, ನಾನು ಬಡವನು. ಲಾಸ್ಟ್ ಟೈಮ್ ಹೇಳಿದ್ದೆ, ಇನ್ನೂ ಹೇಳ್ತಾ ಇದ್ದೀನಿ, ನನ್ನ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ನಾನು ಬಡವ ಸೇವೆ ಮಾಡ್ಬೇಕಂತ ಇದ್ದೀನಿ. ನನ್ನ ಮೈಂಡಲ್ಲಿ ರಾಜಕೀಯ ಅನ್ನೋದೇ ಇಲ್ಲ, ನಾನು ರಾಜಕೀಯ ಹೋಗೋದು ಇಲ್ಲ, ಅದು ಮಾಡೋದು ಇಲ್ಲ ಸರ್. ಹುಡುಗರೆ ಕಣ್ಣಿನ ಹಾಸ್ಪಿಟ್ಲ್ಗಳು ಸೇರ್ಕೊಂಡು ಇವರೆಲ್ಲ ಬಂದು ಉಚಿತವಾಗಿ ನಮ್ಗೆ ಕೆಲಸ ಮಾಡಿಕೊಡ್ತಿದ್ದಾರೆ. ಇದಕ್ಕೆ ಮೇನ್ ಅದಕ್ಕೆ ಇದ್ದಿರೋದೇನಂದ್ರೆ ಸಪ್ತಗಿರಿ ಹಾಸ್ಪಿಟ್ಲಿಂದ ಇವ್ರು ಮೊದಲಿಂದ ನನಗೆ ಸುಮಾರು ಒಂದು 20-25 ವರ್ಷದಿಂದ ಇವ್ರು ಕೆಮ್ಮಗಳು ಮಾಡ್ತಾ ಇದ್ದೀನಿ ನಾನು. ನಮಗೆ ಏನು ಇವರಿಂದ ಏನು ಇದಿಲ್ಲ, ಜನಕ್ಕೋಸ್ಕರ ಹೆಲ್ಪ್ ಆಗುತ್ತೆ. ಹಾರ್ಟಿಂದ ಆಪ್ರೇಷನ್ ಆಗ್ಬೋದು, ಏನಾದರೂ ಎಕ್ಸೆಟ್ರಾ ಇದ್ರೂ ಇವರೇ ಖರ್ಚಿಂದ ಕರ್ಕೊಂಡು ಬರ್ತಾರೆ. ನಮ್ಮ ಏನು ಕೈಯಿಂದ ಸಾವಿರಗಟ್ಟಲೆ ಲಕ್ಷಗಟ್ಟಲೆ ಹೋಗಲ್ಲ, ಹೋದರೆ ಒಂದು 10-15 ಸಾವಿರ ರೂಪಾಯಿ ಅಷ್ಟೇ ದುಡ್ಡು ಖರ್ಚಾಗೋದು. ಅದು ಬಿಟ್ಟರೆ ಏನಿಲ್ಲ. ನಿಮಗೆ ಇವಾಗ ಒಂದು ಹಾರ್ಟ್ ಆಪ್ರೇಷನ್ ಮಾಡಿಸ್ಬೇಕು, ಯಾರ ಹತ್ರನೂ ದುಡ್ಡಿಲ್ಲ ಬಡವನ ಅಂತಂದರೆ ಹೆಚ್ಚು ಕಡಿಮೆ 2 ಲಕ್ಷ ರೂಪಾಯಿ ಆದರೂ ದುಡ್ಡು ಬೇಕೇ ಬೇಕು. ಆ ದುಡ್ಡು ಉಳಿಸ್ತೀವಿ ಅಷ್ಟೇ ನಾವು. ಅದು ಬಿಟ್ಟರೆ ಮತ್ತೇನಿಲ್ಲ. ನಾವು ಸುಮಾರು 20-25 ವರ್ಷದಿಂದ ಇದೇ ಮಾಡ್ಕೊಂಡು ಬರ್ತೀವಿ.